ಹೆಣ್ಣಿನ ದೇಹ ಯಾವುದೋ ಒಂದು ರೀತಿಯಲ್ಲಿ ಅವಳಿಗೆ ಬ್ಯಾಲೆನ್ಸ್ ಕೆಟ್ಟಿ ತಿರುಗ್ತಾ ಇದೆ, ಅಂದರೆ ಅವಳು ಕಂಟ್ರೋಲ್ ಸಿಗ್ತಾ ಇಲ್ಲ ದೇಹ ಅಂತಕ್ಕಂತಹ ವಿಚಾರಗಳು ಗೊತ್ತಾಗತ್ತೆ. ಆದರೆ ಏನಕ್ಕೆ ಹಿಂಗಾಗತ್ತೆ ಅಂತ ಅರ್ಥ ಆಗಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂದರೆ ಅಮ್ಮ, ಮೊದಲನೇ ವಿಷಯಕ್ಕೆ ಹೇಳಬೇಕಂದ್ರೆ, ಪ್ರತಿ ತಿಂಗಳು ಆಗ್ತಕ್ಕಂತಹ ರಜಾ ಅಂತ ಏನಿದೆ ಅದರಲ್ಲಿ ಹೆಣ್ಣಿನ ಆರೋಗ್ಯ ಸ್ಥಿತಿ ಇದೆ, ಒಪ್ಕೋಬೋದಾ? ನಿಜ ನಿಜ, ಹೌದಲ್ಲ? ಹೌದು. ಅದು ಕರೆಕ್ಟ್ ಇದ್ದರೆ ಹೆಣ್ಣು, ನಿಜಕ್ಕೂ ಹೇಳ್ತೀನಿ, ಅದನ್ನು ಮಹಾಲಕ್ಷ್ಮಿ ಅಂತೀರೋ, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಅನ್ಕೋಬೋದು, ಹಾಗೆ ಇರ್ತಾಳೆ. ಬಟ್ ಇದು ಇವತ್ತಿನ ಈ ಆಧುನಿಕ ಪ್ರಪಂಚದಲ್ಲಿ ಈ ವಿಷಯಕ್ಕೆ ಬಂದರೆ ಎಷ್ಟು ಜನ ಈ ರೀತಿಯಾಗಿ ಕರೆಕ್ಟಾಗಿ ಇದೆ, ಕರೆಕ್ಟಾಗಿ ಆಗ್ತಾ ಇದ್ದೀನಿ ಅಂತಕ್ಕಂತಹ ಮನಸ್ಥಿತಿ ಸಾಕಷ್ಟು ಜನ ತುಂಬ ಗೊತ್ತೇ ಇದೆ. ಹೌದು, ಹೌದಲ್ಲ? ಈಗ ಇದನ್ನು ಮೆಡಿಷನ್ ತೊಗೊಂಡು ಸರಿ ಮಾಡ್ಕೊಳ್ಳೋದಾ? ಆಗಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹಾಗಿದ್ಮೇಲೆ ಇದಕ್ಕೆ ರಿಪೇರಿ ಬೇಕಾ ಬೇಡವಾ? ಬೇಕೇ ಬೇಕು. ಈ ರಿಪೇರಿ ಆಗದೆ ಇರತಕ್ಕಂಥದ್ದಕ್ಕೆ ಹೆಣ್ಣು ಹೆಣ್ಣಾಗಿರೋಕ್ಕಾಗಲ್ಲ. ಇದಕ್ಕೆ ವೈಜ್ಞಾನಿಕವಾದ ರೀತಿಯಲ್ಲಿ ಬಂದಾಗ ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಅಂತ ಒಂದೇ ಮಾತಲ್ಲೇ ಬಿಟ್ಬಿಡ್ತಾರೆ. ನಿಜ. ಏನು ಅರ್ಥ ಆಯ್ತು ಅಲ್ಲಿ? ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಏನು ಅರ್ಥ ಆಯಿತು? ಅರ್ಥ ಆಗಿಲ್ಲ. ಅವರ ಭಾಷೆಯಲ್ಲಿ ಹೇಳಿದ್ರು ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಅಂತ, ಸತ್ಯ ಕೂಡ. ಇವ್ರು ನಿಮ್ಗೇನು ಅರ್ಥ ಆಯಿತು? ಇದ್ರ ಕೊರತೆ ಎಲ್ಲಿ ಫಿಲ್ ಮಾಡ್ಬೇಕು ನಾನು? ಈ ಕೊರತೆ ಯಾಕೆ ಬರ್ತಾ ಇದೆ? ಇದಕ್ಕೆ ಹೆಣ್ಣಿಗೆ ಒಂದು ಹೊಸ ಜೀವನ ಪ್ರತಿ ತಿಂಗಳು ನಡೀಲೇಬೇಕು. ಹೌದು, ಪ್ರತಿ ತಿಂಗಳು ಹೊಸ ಜೀವನ ಸಿಗ್ತಾ ಇರಬೇಕು. ಆಗ ಹೆಣ್ಣು ಪ್ರತಿ ಕ್ಷಣ ಆನಂದಭರಿತವಾಗಿರ್ತಾಳೆ. ಮದುವೆ ಆಗಲಿ ಆಗದೆ ಇರಲಿ, ಏನಕ್ಕೆ ಆಗಲಿ, ಕೊರತೆ ಇಲ್ಲದ ಹೆಣ್ಣು ಆಗಿರಬೇಕು. ನಮ್ಮ ಭೂಮಿಯ ಲಕ್ಷಣ ಇದು. ಈ ಕೊರತೆ ಇದರಲ್ಲೇ ತುಂಬ ಇದೆ ಅಂತ ಅನ್ಕೋಬೋದಮ್ಮ? ತುಂಬ ಇದೆ ಗುರೂಜಿ. ಹೌದಲ್ವಾ? ಈಗ ಇದರ ಸತ್ಯವನ್ನು ಯಾರು ಕಂಡುಹಿಡಿಯೋಕ್ಕಾಗತ್ತೆ? ಹೆಣ್ಣು ಮಕ್ಕಳಿಗೆ ಇದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ ಆದಮೇಲೆ ಬೇರೆಯವ್ರಿಗೆ ಹೆಂಗೆ ಅರ್ಥ ಆಗತ್ತೆ? ಅದಕ್ಕೆ ತಂದೆ ತಾಯಿಯಾದವರು ಒಂದು ಸಿಂಪ್ಟಮ್ಸ್ನ ಕಂಡುಹಿಡ್ಕೋಬೋದು. ಏನು? ಯಾವ ಹೆಣ್ಣಿಗೆ ಕಾಲು ನೋವು, ತಲೆನೋವು, ಅದು ಎರಡರಲ್ಲಿ ಯಾವುದಾದ್ರು ಒಂದಾಗ್ಬೋದು ಅಥವಾ ಎರಡೂ ಇರ್ಬೋದು. ಅದಿದೆ ಅಂತ ಅಂದಮೇಲೆ ಆ ಹೆಣ್ಣಿನ ಸಮಸ್ಯೆ ಅದರಲ್ಲಿ ಸಿಕ್ಕಾಕ್ಕೊಂಡಿದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬೋದು. ಅದೆರಡರಲ್ಲಿ ಯಾವುದಾದ್ರು ಒಂದು ಇರುತ್ತೆ ಅಥವಾ ಎರಡೂ ಇರುತ್ತೆ. ಹೌದು, ಇದನ್ನು ಕಾಮನ್ ಅಂತ ಅಂದ್ಕೊಂಡಿದ್ದೀವಿ ನಾವು. ಆದರೆ ಮನಸ್ಸನ್ನು ಎಷ್ಟು ವಿಕೋಪಕ್ಕೆ ತೊಗೊಂಡೋಗುತ್ತೆ ಆ ಸಿಂಪ್ಟಮ್ಸ್ ಅಂದರೆ, ಅದಕ್ಕೂ ಮಂತ್ಲಿ ಆಗ್ತಾ ಇರ್ತಕ್ಕಂಥ ರಜಕ್ಕೂ ನಿಕಟವಾದ ಸಂಬಂಧ ಇದೆ ಅಂತ ನಾವು ತಿಳ್ಕೊಂಡಾಗ ಮಾತ್ರ ಇದಕ್ಕೆ ಉತ್ತರ ಸಿಗತ್ತೆ. ಒಪ್ಕೋಬೋದೇನಮ್ಮ? ಹೌದು, ಹೌದಲ್ಲ? ನಿಜ. ಇದಕ್ಕೆ ನಾವು ಮಂತ್ಲಿ ಆಗೋ ಪ್ರಾಬ್ಲಮ್ಗೂ ಟ್ಯಾಬ್ಲೆಟು ಅಂದರೆ ಮೆಡಿಷನ್, ತಲೆನೋವಿಗೂ ಮೆಡಿಷನ್, ಕಾಲ್ಗೂ ಮೆಡಿಷನ್, ಈ ರೀತಿ ಮೆಡಿಷನ್ನಲ್ಲೇ ದೇಹ ಎಲ್ಲ ಪೂರ್ಣವಾಗಿ ರೆಡಿ ಆಗಿರಬೇಕಾದ್ರೆ ಆ ಹೆಣ್ಣಿನ ಸಂಸಾರ ಎಷ್ಟರ ಮಟ್ಟಕ್ಕೆ ಚೆನ್ನಾಗಿ ನಡೆಸ್ಕೊಡ್ಲಿಕ್ಕಾಗತ್ತೆ? ಒಂದು, ಹೇಳಿದವ್ರ ಜೊತೆ ಮದುವೆ ಮಾಡ್ಕೊಳಕ್ಕಾಗತ್ತೆ. ಈಗ ಮನೆಯಲ್ಲಿ ತಂದೆ ತಾಯಿಗಳ ಕತೆ ಏನಾಗಬೇಕು? ಇಷ್ಟು ಕಷ್ಟಪಟ್ಟು ಓದಿಸಿ ನಮ್ಮ ಮಗಳು ಚೆನ್ನಾಗಿ ಆಗ್ತಾಳೆ, ನಾವು ಇಷ್ಟಪಟ್ಟಂಗೆ ನಡ್ಕೋತಾಳೆ ಅಂದರೆ ನನಗೆ ಉಲ್ಟಾ ಆಗ್ಬಿಟ್ಲಲ್ಲ ಅಂತ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ. ನಿಜ. ಅಪ್ಪ ಅಮ್ಮನ ನೋಡಿ ಮಗಳು ಯೋಚನೆ ಮಾಡ್ತಾಳೆ, ನನ್ನಿಂದ ತೊಂದರೆ ಆಗ್ತಾ ಇದೆಯಾ ಇವರಿಗೆ, ಹೌದು, ಇವರಿಂದ ನನಗೆ ತೊಂದರೆ ಆಗ್ತಾ ಇದೆಯಾ, ಹೇಳ್ಕೊಳಕ್ಕೂ ಆಗಲ್ಲ. ಹೌದು. ಹಾಗಿರಬೇಕಾದ್ರೆ ಈ ದೇಹ ಸ್ಥಿತಿಯನ್ನು ನಾವು ಈಗ ವಿಚಾರವನ್ನು ಇಷ್ಟೊತ್ತು ನಾನು ಮಾತಾಡೋ ಲೆಕ್ಕದಲ್ಲಿ ಇದು ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಮ್ಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.